So it's a problems on balance sheet only. So firstly, I'll tell balance sheet. What is the format anta idre. So balance sheet format is like this. So balance sheet. Balance sheet. Balance sheet as on 31st December 2015. So balance sheet as on ಬರೀ ಬ್ಯಾಲೆನ್ಸ್ ಶೀಟ್ ಮಾತ್ರ ಇರೋದು. ಯಾವ್ಯಾವ ಐಟಮ್ ಎಲ್ಲಿ ಬರುತ್ತೆ ಹೆಂಗ್ ಬರುತ್ತೆ ಅಂತ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಬಿಕಾಸ್ ನೆಕ್ಸ್ಟ್ ಕಂಬೈನ್ಡ್ ಆಗಿ ಪ್ರಾಬ್ಲಮ್ ಮಾಡ್ತೀರಾ. ಮ್ಯೂಟ್ ಮಾಡ್ಕೋಬೇಕು. ಏನೇನ್ ಐಟಮ್ ಬರುತ್ತೆ ನಿಮ್ಗೊಂದ್ ಸ್ವಲ್ಪ ಈಸಿ ಅನ್ಸುತ್ತೆ. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನೇನು ಐಟಮ್ ಬಂದು ಏನೇನ್ ಬರಿಬೇಕು ನೆಕ್ಸ್ಟ್ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ನಿಮ್ಗೆ ಈಸಿ ಆಗೋಕೆ ಇದು ಮಾಡ್ತಾ ಇರೋದು. ಸೊ ಬ್ಯಾಲೆನ್ಸ್ ಶೀಟ್ ಇಸ್ ಸಮಥಿಂಗ್ ಲೈಕ್ ದಟ್. ಸೊ ಸೇಮ್ ಇಟ್ಸ್ ಅ ಫೈನಲ್ ಅಕೌಂಟ್ಸ್. ಫೈನಲ್ ಅಕೌಂಟ್ಸ್ ಅಲ್ಲಿ ಇದು ಬರೋ ಒಂದು ಲಾಸ್ಟ್ ಐಟಮ್. ಸೊ ಎರಡ್ ಸೈಡ್ ಇರುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ನಾವು ಲಯಬಿಲಿಟೀಸ್ ಬರಿತೀವಿ. ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಲಯಬಿಲಿಟೀಸ್ ಅಮೌಂಟ್. ಲಯಬಿಲಿಟೀಸ್ amount. Right hand side is assets amount. Assets amount. So liabilities amount, assets amount. This is the balance sheet. So example direct balance sheet ಕೇಳಲ್ಲ, ಎಲ್ಲ ಸೇರ್ ಕೇಳ್ತಾರೆ. ನಿಮ್ಗೆ ಐಡಿಯಾಸ್ ಗೊತ್ತಾಗ್ಲಿ ಏನೇನ್ ಬರುತ್ತೆ ಅನ್ನೋದು ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಸೊ ಇದನ್ನ ನಾವು ವರ್ಕೌಟ್ ಮಾಡ್ತಾ ಇದೀವಿ ನಾವು. ಸೊ ಲಯಬಿಲಿಟೀಸ್ ಅಲ್ಲಿ ನೀವು ಮಾಡ್ತಾ ಇರೋದು ಸೋಲ್ ಟ್ರೇಡಿಂಗ್ ಹಾಕಿರೋದ್ರಿಂದ ಫಸ್ಟ್ ಐಟಮ್ ಬಂದು ಕ್ಯಾಪಿಟಲ್. ಫಸ್ಟ್ ಐಟಮ್ ಯಾವ್ದು ಬರೀತಿದ್ರ ನೀವು ಇಲ್ಲಿ? ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ನೋಡಿ ಇಲ್ಲಿ ಐಟಮ್ಸ್ ಗಳು ಕೊಟ್ಟಿದ್ರೆ ಕ್ಯಾಪಿಟಲ್ ಎಷ್ಟಿದೆ ಇಲ್ಲಿಂದ ನೋಡಿ. ಇಲ್ಲಿ ಕ್ಯಾಪಿಟಲ್ ಈಸ್ ಅಬೌಟ್ 40,000. ಕ್ಯಾಪಿಟಲ್ ಎಷ್ಟಿದೆ? ಇನ್ನರ್ ಕಾಲಮ್ ಅಲ್ಲಿ ಯಾಕೆ ಬರೀತಿದ್ದೀನಿ ಅಂತ ನಾನು ಆಮೇಲೆ ಹೇಳ್ತೀನಿ ನಾನು. ದಿಸ್ ಇಸ್ ಸಮಥಿಂಗ್ ಲೈಕ್ ಓಪನಿಂಗ್ ಕ್ಯಾಪಿಟಲ್ ಇದ್ದಂಗೆ ಇದು. ಇದೇನಂತ ಕರಿತೀವಿ? ಓಪನಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ ನಾವು. ಸ್ಟಾರ್ಟಿಂಗ್ 40,000 ಕ್ಯಾಪಿಟಲ್ ಇತ್ತು. ಇಲ್ಲಿ ಕ್ಯಾಪಿಟಲ್ ಏನ್ ಆಡ್ ಮಾಡ್ತೀವಿ ಏನ್ ಮೈನಸ್ ಮಾಡ್ತೀವಿ ಅಂತ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ನೆಟ್ ಪ್ರಾಫಿಟ್ ಏನಿದೆ ಅದನ್ನ ಯೂಶುವಲ್ ಆಗಿ ಆಡ್ ಮಾಡ್ತೀವಿ. ಸೊ ಆಡ್ ನೆಟ್ ಪ್ರಾಫಿಟ್. ಸೊ ನೆಟ್ ಪ್ರಾಫಿಟ್ ಏನ್ ಮಾಡ್ತೀವಿ? ಆಡ್ ಮಾಡ್ತೀವಿ. ಸೊ 1,660. So net profit we are going to add, that is 1,660. So 1,660 ನ add ಮಾಡ್ತೀವಿ. add ಮಾಡಿದ್ರೆ ಎಷ್ಟಾಗುತ್ತೆ? that becomes 41,660. ನೆಕ್ಸ್ಟ್ ಲೆಕ್ಕ ಮಾಡಿದಾಗ ನೆನಪಲ್ಲಿ ಇರ್ಬೇಕು ನಿಮ್ಗೆ. ನೆಟ್ ಪ್ರಾಫಿಟ್ ನಾವ್ ಎಲ್ಲಿ ಬರುತ್ತೆ ಹೇಳಿ? ಎಲ್ಲಿ ಬರುತ್ತೆ ನೆಟ್ ಪ್ರಾಫಿಟ್? ಕ್ಯಾನ್ ಎನಿವನ್ ಟೆಲ್? ನೆಟ್ ಪ್ರಾಫಿಟ್ ಎಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ಎಲ್ಲಿ ಸಿಗುತ್ತೆ ನಮ್ಗೆ ಯೂಶುವಲ್ ಆಗಿ? Profit and loss account. Profit and loss account. ಎಸ್ ವೆರಿ ಗುಡ್. ಓಕೆ ಫೈನ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಿದಾಗ ನಮಗೆ ನೆಟ್ ಪ್ರಾಫಿಟ್ ಸಿಗುತ್ತೆ. ಸೊ ಅದನ್ನ ಆಡ್ ಮಾಡ್ತೀವಿ. ಅದೇ ನೆಟ್ ಲಾಸ್ ಆದ್ರೆ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕಾಗತ್ತೆ. ಸೊ ನೆಟ್ ಪ್ರಾಫಿಟ್ ಆದ್ರೆ ಆಡ್ ಮಾಡ್ತೀರಾ, ಲಾಸ್ ಆದ್ರೆ ಏನ್ ಮಾಡ್ತೀರಾ? ಮೈನಸ್ ಮಾಡ್ತೀರಾ. ನೆಟ್ ಪ್ರಾಫಿಟ್ ಗ್ರಾಸ್ ಪ್ರಾಫಿಟ್ ತಗೊಳಂಗಿಲ್ಲ ಇಲ್ಲಿ. ಸೊ ಇನ್ನೊಂದು ಡ್ರಾಯಿಂಗ್ಸ್ ಅಂತ ಇದೆ. ಸೊ ಅದನ್ನ ಏನ್ ಮಾಡ್ಬೇಕು? ಲೆಸ್ ಮಾಡ್ಬೇಕು. ಡ್ರಾಯಿಂಗ್ಸ್ ಯಾವಾಗ್ಲೂ ಏನ್ ಮಾಡ್ಬೇಕು? ಡ್ರಾ ಮಾಡಿರೋದ್ರಿಂದ ದುಡ್ಡನ್ನ ಏನ್ ಮಾಡ್ಬೇಕು? ಲೆಸ್ ಮಾಡ್ಬೇಕಾಗತ್ತೆ. ಸೊ ಡ್ರಾಯಿಂಗ್ಸ್ ನಾವ್ ಏನ್ ಮಾಡ್ಬೇಕು? ಲೆಸ್ ಮಾಡ್ಬೇಕು. ಸೊ ಡ್ರಾಯಿಂಗ್ಸ್ ಎಷ್ಟಿದೆ? 4,400. ಸೊ 4,400 ಡ್ರಾಯಿಂಗ್ಸ್ ಇದೆ. ಸೊ ಇದನ್ನ ಏನ್ ಮಾಡ್ತಾ ಇದೀನಿ ನಾನು? ಲೆಸ್ ಮಾಡ್ತಾ ಇದೀನಿ. ಸೊ ಇನ್ಯಾವುದು ಇಲ್ಲ. ಡ್ರಾಯಿಂಗ್ಸ್ ಮತ್ತೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದ್ರೆ ಅದೊಂದು ಐಟಮ್ ಇರುತ್ತೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದ್ರೆ ಏನ್ ಮಾಡ್ತೀವಿ? ಪ್ಲಸ್ ಮಾಡ್ತೀವಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಲ್ಲ ಈ ಲೆಕ್ಕದಲ್ಲಿ. ಸೊ ಕ್ಯಾಪಿಟಲ್ಗೆ ಆಡ್ ಮಾಡೋ ಐಟಮ್ ಯಾವ್ದು ಅಂತಂದ್ರೆ ನೆಟ್ ಪ್ರಾಫಿಟ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಮೈನಸ್ ಮಾಡೋದು ಯಾವ್ದು ಅಂದ್ರೆ ನೆಟ್ ಲಾಸ್ ಮತ್ತೆ ಇನ್ನೊಂದು ಡ್ರಾಯಿಂಗ್ಸ್. ಸೊ ಇವೆರಡನ್ನು ಮಾಡ್ತೀವಿ. ಓಕೆ. ಸೊ ಈಗ 40 ಎಷ್ಟು? ವಾಟ್ ಇಸ್ ದ ಅಮೌಂಟ್? 41,660. 41,660 ಮೈನಸ್ 4,400 ಎಷ್ಟು ಬರುತ್ತೆ? ಫಸ್ಟ್ ಆಗಿ ಹೇಳ್ಬೇಕು ನನಗೆ. 30,260. 39,000. 30,000.
260. ಮೆಸೇಜ್ ಇಟ್ ಬೆಟರ್. ಎಷ್ಟು ಆನ್ಸರ್? ವಾಟ್ಸ್ ದ ಆನ್ಸರ್? $37,260. Yes. The capital ಎಷ್ಟಿದೆ ಈಗ? 37,260. $37,260. ಸೊ ದಿಸ್ ಇಸ್ ಸಾಕು ಒಂದ್ಸ ಒಬ್ರು ಮಾಡಿದ್ರೆ ಸಾಕು. ಡೋಂಟ್ ಅದನ್ನೇ ಮತ್ತೆ ರಿಪೀಟ್ ಮಾಡಕ್ ಹೋಗ್ಬೇಕು. ಇಬ್ರು ಮಾಡಿದ್ರೆ ಸಾಕು, ನೋಡ್ಕೊಂಡು ಇದ್ ಮಾಡಿ. ಸೊ ಡ್ರಾಯಿಂಗ್ಸ್ ಮೈನಸ್ ಮಾಡಿದಾಗ ಕ್ಯಾಪಿಟಲ್ ಎಷ್ಟಾಯ್ತು? 37,360 ಆಯ್ತು. ಸೊ ಇದು ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಓಪನಿಂಗ್ 40,000 ಆಯ್ತು. ಪ್ರಾಫಿಟ್ ಆಡ್ ಮಾಡಿದ್ರಿ, ಅದರಲ್ಲಿ ಅಷ್ಟು ದುಡ್ಡನ್ನ ಎತ್ಕೊಂಡಿದ್ದಾನೆ. ಸೊ ಅದನ್ನ ನಾವಿಲ್ಲಿ ಬರ್ದಿವಿ. ಸೊ ನೆಕ್ಸ್ಟ್ ಐಟಮ್ ಏನ್ ಬರಿತೀವಿ ಅಂತ ಅಂದ್ರೆ ನೋಡಿ, ಇಲ್ಲಿ ಲಯಬಿಲಿಟಿ ಸೈಡ್ ಅಲ್ಲಿ ಕ್ಯಾಪಿಟಲ್, ಲಯಬಿಲಿಟೀಸ್, ಡೆಟಾರ್ಸ್, ಅಸೆಟ್. ಡೆಟಾರ್ಸ್ ಏನ್ ಅಸೆಟ್? ಅದು ಕರೆಂಟ್ ಅಸೆಟ್ಸ್. ಅದು ಡೆಟಾರ್ಸ್ ಏನ್ ಹೇಳಿ? ಕರೆಂಟ್ ಅಸೆಟ್ಸ್. ಕ್ಯಾಶ್ ಇನ್ ಹ್ಯಾಂಡ್ ಕರೆಂಟ್ ಅಸೆಟ್ಸ್. ಫರ್ನಿಚರ್ ಕರೆಂಟ್ ಅಸೆಟ್ಸ್. ನೆಟ್ ಪ್ರಾಫಿಟ್ ಆಲ್ರೆಡಿ ನಾವು ಕ್ಯಾಪಿಟಲ್ ಆಡ್ ಮಾಡಿದೀವಿ. ಕ್ಲೋಸಿಂಗ್ ಸ್ಟಾಕ್ ಕರೆಂಟ್ ಅಸೆಟ್. ಡ್ರಾಯಿಂಗ್ಸ್ ನ ಮೈನಸ್ ಮಾಡಿದೀವಿ. ಕ್ರೆಡಿಟಾರ್ಸ್ ಏನಿದೆ ಇದು ಕರೆಂಟ್ ಲಯಬಿಲಿಟೀಸ್. ಇದು ನೆಕ್ಸ್ಟ್ ಐಟಮ್ ಯಾವುದು ಅಂತ ಅಂದ್ರೆ ಜನರಲ್ ರಿಸರ್ವ್ ನ ಎಲ್ಲಿ ಬರಿತೀವಿ ನಾವು? ಲಯಬಿಲಿಟಿ ಸೈಡ್ ಅಲ್ಲಿ ಬರ್ತೀವಿ. ಜನರಲ್ ರಿಸರ್ವ್ ಎಷ್ಟಿದೆ? 1,000. ಜನರಲ್ ರಿಸರ್ವ್ ಇಸ್ 1,000. ನೆಕ್ಸ್ಟ್ ಇದಾದ್ಮೇಲೆ ಜನರಲ್ ರಿಸರ್ವ್ ಇನ್ನೊಂದು ಐಟಮ್ ಯಾವ್ದು ಬರಿತೀವಿ ಅಂತ ಅಂದ್ರೆ ಕ್ರೆಡಿಟಾರ್ಸ್. ಇನ್ನೊಂದು ಐಟಮ್ ಯಾವುದು? ಕ್ರೆಡಿಟಾರ್ಸ್. ಸೊ ಅನದರ್ ಐಟಮ್ ಯು ಆರ್ ರೈಟಿಂಗ್ ಇಸ್ ವಾಟ್? ಕ್ರೆಡಿಟಾರ್ಸ್ ಎಷ್ಟಿದೆ? 4,200. ಸೊ ಯಾವ್ಯಾವ ಐಟಮ್ ಬರಿತೀವಿ ಅಂತ ಒಂದ್ ಸ್ವಲ್ಪ ಅರ್ಥ ಆಯ್ತು. ಸೊ ನೆಕ್ಸ್ಟ್ ಲೆಕ್ಕದಲ್ಲಿ ಇನ್ನು ಬೇರೆ ಬೇರೆ ಐಟಮ್ಗಳು ಇರುತ್ತೆ. ಈ ಲೆಕ್ಕಕ್ಕೆ ಮಾತ್ರ ನಾವು ರೆಸ್ಟ್ರಿಕ್ಟ್ ಮಾಡಿದಾಗ, ಸೊ ಕ್ಯಾಪಿಟಲ್ಗೆ ನೆಟ್ ಪ್ರಾಫಿಟ್ ಆಡ್ ಮಾಡಿದಿರಿ, ಡ್ರಾಯಿಂಗ್ಸ್ ನ ಮೈನಸ್ ಮಾಡಿದಿರ, ಜನರಲ್ ರಿಸರ್ವ್ ನ ನೀವು ಆಡ್ ಬರ್ದಿದ್ದೀರಾ, ಮತ್ತೆ ಕ್ರೆಡಿಟಾರ್ಸ್ ಬರ್ದಿದ್ದೀರಾ. ಇನ್ನು ಅಸೆಟ್ ಸೈಡ್ ಬಂದಾಗ ಫಸ್ಟ್ ನೀವು ಅಸೆಟ್ ಬಂದಾಗ ಏನ್ ಬರಿಬೇಕು ಅಂತಂದ್ರೆ ಫಿಕ್ಸೆಡ್ ಅಸೆಟ್ಸ್. ಸೊ ಫಿಕ್ಸೆಡ್ ಅಸೆಟ್ಸ್ ಅಂದ್ರೆ ಯಾವ್ದು ಬರ್ತದೆ ಗೊತ್ತಾ? ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮಿಷಿನರಿ, ಗುಡ್ ವಿಲ್, ಅವೆಲ್ಲ ಎಲ್ಲಿ ಬರುತ್ತೆ? ಫಿಕ್ಸೆಡ್ ಅಸೆಟ್ಸ್ ಬರುತ್ತೆ. ಇಲ್ಲಿ ಫಿಕ್ಸೆಡ್ ಅಸೆಟ್ಸ್ ಫರ್ನಿಚರ್ ಅಂಡ್ ಫಿಟ್ಟಿಂಗ್ಸ್ ಅವೆಲ್ಲ. ಇಲ್ಲಿ ಬರೋದು ಫಿಕ್ಸೆಡ್ ಅಸೆಟ್ಸ್ ಒಂದೇ ಒಂದು. ಫಿಕ್ಸೆಡ್ ಅಸೆಟ್ಸ್ ಇಸ್ ಫರ್ನಿಚರ್. ಸೊ ಅದ್ ಬಿಟ್ಟು ಇನ್ನು ಯಾವ್ದು ಫಿಕ್ಸೆಡ್ ಅಸೆಟ್ಸ್ ಇಲ್ಲ. ಸೊ ಫರ್ನಿಚರ್ ಒಂದೇ ಇರೋದು. ಫರ್ನಿಚರ್ ಎಷ್ಟಿದೆ? ದ ವ್ಯಾಲ್ಯೂ ಆಫ್ ಫರ್ನಿಚರ್ ಇಸ್ 3,700. ಸೊ ದ ವ್ಯಾಲ್ಯೂ ಆಫ್ ಫರ್ನಿಚರ್ ಇಸ್ 3,000. ಪ್ಲಾಂಟ್ ಇದೆ. ಓಕೆ, ಪ್ಲಾಂಟ್ ಇಸ್ ಆಲ್ಸೋ ದರ್. ವೆರಿ ಗುಡ್. ಪ್ಲಾಂಟ್ ಇದೆ. ಸೊ ಪ್ಲಾಂಟ್ ಕೂಡ ಬರೀತೀವಿ ನಾವು. ಸೊ ಪ್ಲಾಂಟ್ ಈಸ್ how much? The plant is 10,000. So fixed assets ಆಯ್ತು. ಸೊ ದಿಸ್ ಇಸ್ ಫಿಕ್ಸೆಡ್ ಅಸೆಟ್ಸ್ ನಾವು ಬರ್ದಿದ್ದೀವಿ. ಸೊ ಫಿಕ್ಸೆಡ್ ಅಸೆಟ್ಸ್ ಆದ್ಮೇಲೆ ನೆಕ್ಸ್ಟ್ ಹೆಡ್ಡಿಂಗ್ ಯಾವ್ದು ಬರಿತೀವಿ ಅಂತಂದ್ರೆ ಕರೆಂಟ್ ಅಸೆಟ್ಸ್. ಸೊ ನೆಕ್ಸ್ಟ್ ಹೆಡ್ಡಿಂಗ್ ಯಾವ್ದು? ಕರೆಂಟ್ ಅಸೆಟ್ಸ್. ಸೊ ಕರೆಂಟ್ ಅಸೆಟ್ಸ್ ಮಿಕ್ಕಿದೆಲ್ಲ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಯಾವ್ದು ಅಂತ ನೋಡ್ಕೊಳ್ಳಿ ಕರೆಕ್ಟ್ ಆಗಿ ಲೆಕ್ಕದಲ್ಲಿ. ವಾಟ್ ಆರ್ ಆಲ್ ದ ಐಟಮ್ಸ್ ಕಮ್ಸ್ ಅಂಡರ್ ಕರೆಂಟ್ ಅಸೆಟ್ಸ್ ಆರ್? ಫಸ್ಟ್ ಇಸ್ ಡೆಟಾರ್ಸ್. ಒನ್ ಬೈ ಒನ್ ನಾವು ತಗೊಂಡಾಗ ಫಸ್ಟ್ ಯಾವ್ದು ಬರುತ್ತೆ? ಡೆಟಾರ್ಸ್ ಬರುತ್ತೆ. ಸೊ ಅದಾದ್ಮೇಲೆ ಆಮೇಲೆ ಕ್ಯಾಶ್ ಬರಿತೀನಿ ನಾನು. ಡೆಟಾರ್ಸ್ ಆದ್ಮೇಲೆ ಯಾವುದು? ಕ್ಯಾಶ್ ಇನ್ ಹ್ಯಾಂಡ್ ಇದೆ. ನೆಕ್ಸ್ಟ್ ಅದಾದ್ಮೇಲೆ ಕ್ಲೋಸಿಂಗ್ ಸ್ಟಾಕ್ ಇಸ್ ಆಲ್ಸೋ ಕರೆಂಟ್ ಅಸೆಟ್ಸ್. ನೆಕ್ಸ್ಟ್ ಕ್ರೆಡಿಟಾರ್ಸ್ ಕರೆಂಟ್ ಲಯಬಿಲಿಟಿ, ಅದು ಲಯಬಿಲಿಟಿ ಸೈಡ್ ಬರುತ್ತೆ. ಮತ್ತೆ ಕ್ಯಾಶ್ ಅಟ್ ಬ್ಯಾಂಕ್ ಈಸ್ ಆಲ್ಸೋ ಕರೆಂಟ್ ಅಸೆಟ್ಸ್. ನೆಕ್ಸ್ಟ್ ಅಷ್ಟು. ಸೊ ಯಾವ್ದಾವ್ದು ಬರುತ್ತೆ? ಡೆಟಾರ್ಸ್, ಕ್ಯಾಶ್ ಇನ್ ಹ್ಯಾಂಡ್, ಕ್ಲೋಸಿಂಗ್ ಸ್ಟಾಕ್. ಯೂಶುವಲ್ ಆಗಿ ಕ್ಲೋಸಿಂಗ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರುತ್ತೆ ನಿಮ್ಗೆ. ನೆಕ್ಸ್ಟ್ ಇಸ್ ಡ್ರಾ ಕ್ಯಾಶ್ ಅಟ್ ಬ್ಯಾಂಕ್. ಇಷ್ಟು ಐಟಮ್ ಬರುತ್ತೆ. ಅಮೌಂಟ್ ಐ ವಿಲ್ ರೈಟ್ ದ ಅಮೌಂಟ್ ನಾವು. ಸೊ ದ ಅಮೌಂಟ್ ವಿಲ್ ಬಿ 6,400. ಕ್ಯಾಶ್ ಇನ್ ಹ್ಯಾಂಡ್ ಇಸ್ 360. Closing stock is 14,800. Next is cash at bank is 7,200. ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬ್ಯಾಲೆನ್ಸ್ ಆಗ್ಬಿಡ್ಬೇಕು. ಸೊ ಇಲ್ಲಿ ಯಾವುದೇ ರೀತಿ ಕ್ಯಾರಿ ಡೌನ್ ಬ್ರಾಡ್ ಡೌನ್ ಏನು ಉಳಿಯೋದಿಲ್ಲ. ಬ್ಯಾಲೆನ್ಸ್ ಶೀಟ್ ಏನಾಗಬೇಕು? ಬ್ಯಾಲೆನ್ಸ್ ಆಗಬೇಕು. ನಾನು ಈ ಕಡೆ ಈಸಿ ಆಗಿರೋದ್ರಿಂದ ಈ ಕಡೆ ಮಾಡ್ತೀನಿ. ಬ್ಯಾಲೆನ್ಸ್ ಆಗುತ್ತಾ ನೋಡಿ ಒಂದ್ಸಲಿ ಚೆಕ್ ಮಾಡಿ ನನಗೆ ಆನ್ಸರ್ ಹೇಳಿ. ಇಸ್ ದಟ್ ಬ್ಯಾಲೆನ್ಸ್ಡ್ ಆರ್ ನಾಟ್? ಸೊ ಬ್ಯಾಲೆನ್ಸ್ ಆಗಿದೆಯೋ ಇಲ್ವಾ ಅಂತ ನನಗೆ ಗೊತ್ತಾಗಬೇಕಿದು. ಸೊ ಬ್ಯಾಲೆನ್ಸ್ ಆಗಿದ್ರೆ ಸೊ ಇಟ್ಸ್ ಫೈನ್. ಬ್ಯಾಲೆನ್ಸ್ ಆಗಿರ್ಲೇಬೇಕು, ಇಲ್ಲಾಂದ್ರೆ ಇಲ್ಲ ಲೆಕ್ಕದಲ್ಲಿ ತಪ್ಪಿದೆ ಅಂತ ಅರ್ಥ ಅದು. ಸೊ 38,006
ಸೊ 42,460 ಎರಡು ಕಡೆನೂ ಆಗುತ್ತೆ ಅಲ್ಲ. 42,460 42,460 ಈ ಕಡೆನೂ ಅಷ್ಟೇ ಬರುತ್ತಾ? ಇಸ್ ದಟ್ ಬೋತ್ ಆರ್ ಬ್ಯಾಲೆನ್ಸ್ಡ್? ಎಸ್ ಆರ್ ನೋ? ಅಷ್ಟು ಮಾತ್ರ ಬರೀರಿ. ಬೋತ್ ಆರ್ ಬ್ಯಾಲೆನ್ಸ್ಡ್, ಎರಡು ಕಡೆನೂ ಬ್ಯಾಲೆನ್ಸ್ ಆಗಿದೆಯಾ? ಬ್ಯಾಲೆನ್ಸ್ ಆಗಿದ್ರೆ ಫೈನ್. ಓಕೆ, ಸೊ ಬೋತ್ ದ ಸೈಡ್ 42,460 ಬ್ಯಾಲೆನ್ಸ್ ಆಗಿಲ್ಲ ಅಂದ್ರೆ ಲೆಕ್ಕದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಸೊ ದಿಸ್ ಇಸ್ ದ ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನೇನ್ ತಗೋಬೇಕು ಅನ್ನೋದು ನಿಮ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ನಾನು. ಸೊ ಕ್ಯಾಪಿಟಲ್ ಎಸ್ಪೆಷಲಿ ಇದಕ್ಕೆ ಯಾವ್ಯಾವ ರೀತಿ ಆಡ್ ಮಾಡೋದು, ಯಾವ್ದು ಮೈನಸ್ ಮಾಡೋದು ಅನ್ನೋದನ್ನ ತಿಳ್ಕೊಬೇಕಂತೆ. ಜನರಲ್ ರಿಸರ್ವ್ ಲಯಬಿಲಿಟಿ ಸೈಡು, ಕ್ರೆಡಿಟರ್ಸ್ ಲಯಬಿಲಿಟಿ ಸೈಡು, ಫಿಕ್ಸೆಡ್ ಅಸೆಟ್ಸ್ ನಾ ಗ್ರೂಪ್ ಮಾಡಿದೀನಿ, ಫರ್ನಿಚರ್ ಅಂಡ್ ಪ್ಲಾಂಟ್ ಇವೆಲ್ಲ ಕರೆಂಟ್ ಅಸೆಟ್ಸ್, ಡೆಟಾರ್ಸ್, ಕ್ಯಾಶ್ ಇನ್ ಅಂಡ್ ಕ್ಲೋಸಿಂಗ್ ಸ್ಟಾಕ್ ಇವೆಲ್ಲ ಕರೆಂಟ್ ಅಸೆಟ್ಸ್. ಓಕೆ, ಸೊ ದಿಸ್ ಇಸ್ ದ ಬ್ಯಾಲೆನ್ಸ್ ಶೀಟ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಸೊ ನೀವೇ ಮಾಡ್ಬೋದು ಅನ್ಸುತ್ತೆ ಮೋಸ್ಟ್ಲಿ, ನೀವೇ ಡಿಫ್ರೆಂಟ್ ಆಗಿರೋ ಐಟಮ್ ಇರೋದನ್ನ. ಓಕೆ, ನಾನೇ ಮಾಡ್ಬಿಡ್ತೀನಿ ಇನ್ನೊಂದ್ಸಲ ಅದು. ಸೊ ಬ್ಯಾಲೆನ್ಸ್ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಬೋಣ. ಸೊ ಎಲ್ಲ ಡಿಫ್ರೆಂಟ್ ಐಟಮ್ಸ್ ಇರೋದ್ರಿಂದ ಐ ಓನ್ಲಿ ಗೋಯಿಂಗ್ ಟು ಸಾಲ್ವ್ ದಿಸ್. ಸೊ ಐಟಮ್ ಇದ್ರೆ ಇದು ಮಾಡೋಣ ಅಷ್ಟೇ. ಸೊ ಲಾಸ್ಟ್ ಪ್ರಾಬ್ಲಮ್ ನ ಕಂಪೇರ್ ಮಾಡ್ಕೊಂಡು ಮಾಡ್ತಿದ್ದೀನಿ ನಿಮ್ಗೆ ಇದನ್ನ ನಾನು. ಸೊ ಲೆಟ್ಸ್ ಸಿ. ಸೊ ಫಸ್ಟ್ ಈಸ್ ಗುಡ್ ವಿಲ್ ಅಸೆಟ್. ಗುಡ್ ವಿಲ್ ಏನ್ ಹೇಳಿ? ಅಸೆಟ್. ಫಿಕ್ಸ್ಡ್ ಅಸೆಟ್ ಸೇರ್ಬೋದು. ಕ್ಯಾಪಿಟಲ್ ಲಯಬಿಲಿಟಿಯಲ್ಲಿ ಬರುತ್ತೆ. ಫಸ್ಟ್ ಐಟಮ್ ಅದೇ. ಕ್ಯಾಪಿಟಲ್ ಎಷ್ಟು? 90,000. ಏನೋ ಪ್ರಾಫಿಟ್ ಆಗಿದೆ ನೋಡೋಣ. ಸೊ ಪ್ರಾಫಿಟ್ ಇಸ್ ದರ್? ಎಸ್, ಪ್ರಾಫಿಟ್ ಆಗಿದೆ. ಸೊ ಪ್ರಾಫಿಟ್ ಏನ್ ಮಾಡ್ಬೇಕು? ಯೂಶುವಲ್ ಆಗಿ ನಾವು ಆಡ್ ಮಾಡ್ಬೇಕು. ನೋಡಿ ಇಲ್ಲಿ ಪ್ರಾಫಿಟ್ ಈಸ್ 46,000. Profit is 46,900. Profit is 46,900. Profit ಎಷ್ಟಾಗುತ್ತೆ? 46,900 ಆಗುತ್ತೆ. ಸೊ ಪ್ರಾಫಿಟ್ ನ ಏನ್ ಮಾಡ್ಬೇಕು? ನಾವು ಆಡ್ ಮಾಡ್ಬೇಕಾಗುತ್ತೆ. 1,36,900. ಸೊ 1,36,900 ಏನಾಗುತ್ತೆ? ಪ್ರಾಫಿಟ್ ನ ಆಡ್ ಮಾಡ್ದೆ. ಏನೋ ಡ್ರಾಯಿಂಗ್ಸ್ ಇದೆಯಾ? ಎಸ್, ಡ್ರಾಯಿಂಗ್ಸ್ ಕೂಡ ಇದೆ ಇದರಲ್ಲಿ. ಎಷ್ಟಿದೆ? 15,000. ಡ್ರಾಯಿಂಗ್ಸ್ ಎಷ್ಟಿದೆ? 15,000 ಇದೆ. ಸೊ ಡ್ರಾಯಿಂಗ್ಸ್ ನು ಕೂಡ ಏನ್ ಮಾಡ್ತಾ ಇದೀವಿ ನಾವು? ಆಡ್ ಮಾಡ್ತಾ ಇದೀವಿ. ಡ್ರಾಯಿಂಗ್ಸ್ ನ ಏನ್ ಮಾಡ್ತಾ ಇದೀವಿ ನಾವಿಲ್ಲಿ? ಇದಕ್ಕೆ ಆಡ್ ಮಾಡ್ತಾ ಇದೀವಿ. ಸೊ ಡ್ರಾಯಿಂಗ್ ಇಸ್ 15,000. ಡ್ರಾಯಿಂಗ್ಸ್ ಆರ್ 15,000. ಸೊ 1,36,900 ಮೈನಸ್ 15,000 ಎಷ್ಟು ಬರುತ್ತೆ ಅಂತಂದ್ರೆ 1,21,900. ಸೊ 1,21,900 ಏನು? ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಏನೇನ್ ಬರಿಬೇಕು ಅಂತ ಗೊತ್ತಾಯ್ತು. ಹೋಸಲ ಲೆಕ್ಕ ಹೆಂಗಿದೆ? ಕ್ಯಾಪಿಟಲ್ಗೆ ಏನ್ ಆಡ್ ಮಾಡ್ತೀರಾ? ನೆಟ್ ಪ್ರಾಫಿಟ್ ಆಡ್ ಮಾಡ್ತೀರಾ, ಮತ್ತೆ ಡ್ರಾಯಿಂಗ್ಸ್ ಏನ್ ಮಾಡ್ತೀರಾ? ಮೈನಸ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಆಯ್ತು. ಕ್ಯಾಶ್ ಇನ್ ಅಂಡ್ ಕರೆಂಟ್ ಅಸೆಟ್ಸ್. ಇನ್ವೆಸ್ಟ್ಮೆಂಟ್, ಸೊ ಅದನ್ನ ಫಿಕ್ಸೆಡ್ ಅಸೆಟ್ ಸೇರಿಸ್ಕೋಬಹುದು, ಇಲ್ಲ ಇನ್ವೆಸ್ಟ್ಮೆಂಟ್ ಅಂತಾನೆ ಬಿಟ್ಬಿಡ್ಬೋದು ಅದನ್ನ, ನೋ ಇಶ್ಯೂಸ್. ನೆಕ್ಸ್ಟ್ ಪ್ರಾಫಿಟ್ ಆಡ್ ಮಾಡಿದ್ರೆ ಬಿಲ್ಸ್ ರಿಸೀವಬಲ್ ಕರೆಂಟ್ ಅಸೆಟ್ಸ್. ಬಿಲ್ಸ್ ರಿಸೀವಬಲ್ ಎಲ್ಲಿ ಬರೀತೀರಾ? ಕರೆಂಟ್ ಅಸೆಟ್ಸ್ ಬರೀತೀರಾ. ಬಿಲ್ಸ್ ಪೇಯಬಲ್ ಇಸ್ ಕರೆಂಟ್ ಲಯಬಿಲಿಟೀಸ್. ಬಿಲ್ಸ್ ರಿಸೀವಬಲ್ ಕರೆಂಟ್ ಅಸೆಟ್ಸ್, ಅದು ರಿಸೀವಬಲ್ ಕರೆಂಟ್ ಅಸೆಟ್ಸ್, ಪೇಯಬಲ್ ಕರೆಂಟ್ ಲಯಬಿಲಿಟೀಸ್. ಫರ್ನಿಚರ್ ಫಿಕ್ಸೆಡ್ ಅಸೆಟ್ಸ್, ಅಸೆಟ್ ಸೈಡ್. ಸನ್ರಿ ಡೇಟಾಸ್, ದಟ್ ಈಸ್ ಆಲ್ಸೋ ಕರೆಂಟ್ ಅಸೆಟ್ಸ್. ಡ್ರಾಯಿಂಗ್ಸ್ ಆಲ್ರೆಡಿ ನಾವು ತಗೊಂಡಿದೀವಿ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಫಿಕ್ಸೆಡ್ ಅಸೆಟ್ಸ್. ಬ್ಯಾಂಕ್ ಕರೆಂಟ್ ಅಸೆಟ್ಸ್, ಅಸೆಟ್ ಕಡೆ. ಕ್ರೆಡಿಟರ್ಸ್ ಕರೆಂಟ್ ಲಯಬಿಲಿಟೀಸ್, ಅದು ಕೂಡ ಲಯಬಿಲಿಟಿ ಕಡೆ. ಪ್ಲಾಂಟ್ ಅಂಡ್ ಮಿಷನರಿ ಕರೆಂಟ್ ಫಿಕ್ಸೆಡ್ ಅಸೆಟ್ಸ್. ಕ್ಲೋಸಿಂಗ್ ಸ್ಟಾಕ್ ಕರೆಂಟ್ ಅಸೆಟ್ಸ್. ಓಕೆ, ಇಷ್ಟು ಬರೀತಿದ್ದೀನು. ಇಲ್ಲಿ ಯಾವ್ದೇ ರೀತಿ ಲಾಸ್ಟ್ ಲೆಕ್ಕದಲ್ಲಿ ಜನರಲ್ ರಿಸರ್ವ್ ಇತ್ತು. ದಿಸ್ ಟೈಮ್ ಯು ಡೋಂಟ್ ಹ್ಯಾವ್ ಜನರಲ್ ರಿಸರ್ವ್. ಜನರಲ್ ರಿಸರ್ವ್ ಇಲ್ಲ, ಡೈರೆಕ್ಟ್ ಆಗಿ ಕ್ರೆಡಿಟರ್ಸ್ ನೇ ಬರೀತಾ ಇದ್ದೀನಿ. ಸೊ ಕ್ರೆಡಿಟರ್ಸ್ ಎಷ್ಟಿದೆ ಈ ಲೆಕ್ಕದಲ್ಲಿ? 31,500. ಸೊ ಕ್ರೆಡಿಟರ್ಸ್ ಎಷ್ಟು? 31,500 ಗೆ ಇದು ಬರಿತಾ ಇದ್ದೀವಿ. ಸೊ ಇನ್ನ ಇದಕ್ ಬ್ಯಾಲೆನ್ಸ್ ಶೀಟ್, ಇದಕ್ ಅಸೆಟ್ ಸೈಡ್ ಬಂದಾಗ, ಸೊ ಫರ್ನಿಚರ್ ಇದೆ ಅನ್ಸುತ್ತೆ. ಫರ್ನಿಚರ್ ಇಸ್ ದೇರ್ ಆಕ್ಚುಲಿ. ಫರ್ನಿಚರ್ ಎಷ್ಟಿದೆ? 6,750 ಇದೆ. ಸೊ ಫರ್ನಿಚರ್ ಬರಿತಾ ಇದೀವಿ. ಮತ್ತೆ ಪ್ಲಾಂಟ್ ಇಲ್ಲ ಸರ್. ಓಕೆ, ಪ್ಲಾಂಟ್ ಅಂಡ್ ಮಿಷನರಿ ಇದೆ. ಎಸ್, ಪ್ಲಾಂಟ್ ಅಂಡ್ ಮಿಷನರಿ ಇದೆ. ಸೊ ಪ್ಲಾಂಟ್ ಅಂಡ್ ಮಿಷನರಿ ಇದೆ. ಸೊ ಪ್ಲಾಂಟ್ ಅಂಡ್ ಮಿಷನರಿ ಇಸ್ 20,000. ಪ್ಲಾಂಟ್ ಅಂಡ್ ಮಿಷನರಿ ಇದೆ 20,000. ಅದು ಕೂಡ ಏನದು? ಫಿಕ್ಸೆಡ್ ಅಸೆಟ್ಸ್ ಆಗುತ್ತೆ. ನೆಕ್ಸ್ಟ್ ಪ್ಲಾಂಟ್ ಅಂಡ್ ಮಿಷನರಿ ಆದ್ಮೇಲೆ ಲ್ಯಾಂಡ್ ಅಂಡ್ ಬಿಲ್ಡಿಂಗು ಇದೆ. ಸೊ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಈಸ್ ಆಲ್ಸೋ ಫಿಕ್ಸೆಡ್ ಅಸೆಟ್ಸ್. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಕೂಡ ಏನಿರುತ್ತೆ? ಫಿಕ್ಸೆಡ್ ಅಸೆಟ್ಸ್ ಅಂತ ನಾವು ಅನ್ಕೋತೀವಿ. ಸೊ ಬರಿಬೇಕು ಫಿಕ್ಸೆಡ್ ಅಸೆಟ್ಸ್ ಅಲ್ಲಿ. ಸೊ ಎಷ್ಟದು? 30,000. ಲ್ಯಾಂಡ್ ಇದು ದಿಸ್ ಆರ್ ದ ಫಿಕ್ಸೆಡ್ ಅಸೆಟ್ಸ್. ಆಮೇಲೆ ಒನ್ ಮೋರ್ ಇಸ್ ದರ್, ಗುಡ್ ವಿಲ್. ಸೊ ಗುಡ್ ವಿಲ್ ಒಂದಿದೆ. ಸೊ ಗುಡ್ ವಿಲ್
ಫರ್ನಿಚರ್, ಪ್ಲಾಂಟ್ ಅಂಡ್ ಮಿಷನರಿ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಈ ಆಕ್ಚುಲಿ ಗುಡ್ ವಿಲ್ ಸಪರೇಟ್ ಆಗೇ ಬರೀತೀವಿ, ಅದು ಒಂಥರ ಇಂಟ್ಯಾಂಜಿಬಲ್ ಅಸೆಟ್ಸ್ ಆಗಿರುತ್ತೆ. ಸೊ ಆದ್ರೂ ಫಿಕ್ಸ್ಡ್ ಅಸೆಟ್ಸ್ ಗೆ ಸೇರಿಸ್ತಾ ಇದ್ವಿ. ಸೊ ದಟ್ ಇಸ್ 10,000. ಆಮೇಲೆ ಒನ್ ಮೋರ್ ಇಸ್ ದರ್ ಇನ್ವೆಸ್ಟ್ಮೆಂಟ್. ಇನ್ನೊಂದಿದೆ ಇನ್ವೆಸ್ಟ್ಮೆಂಟ್ ಅಂತ. ಸೊ ಇನ್ವೆಸ್ಟ್ಮೆಂಟ್ ಆಲ್ಸೋ ಯು ಆರ್ ರೈಟಿಂಗ್ ಹಿಯರ್. ಸೊ ಇನ್ವೆಸ್ಟ್ಮೆಂಟ್ ಕೂಡ ಇಲ್ಲೇ ಬರಿತಾ ಇದೀವಿ ನಾವು. ಸೊ ದ ಇನ್ವೆಸ್ಟ್ಮೆಂಟ್ ಅಮೌಂಟ್ ಈಸ್ 500. ಸೊ ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಷ್ಟಿದೆ? 500 ಇದೆ. ಸೊ ಇನ್ವೆಸ್ಟ್ಮೆಂಟ್ ಇಸ್ 500. ಸೊ ಎಲ್ಲ ಐಟಮ್ ಆಲ್ಮೋಸ್ಟ್ ತಗೊಂಡಿದೀವಿ ನಾವು. ಗುಡ್ ವಿಲ್ ನೋಡಿ, ಇಲ್ಲಿ ಗುಡ್ ವಿಲ್ ಇಸ್ ಎ ಫಿಕ್ಸ್ಡ್ ಅಸೆಟ್ಸ್, ಫರ್ನಿಚರ್ ಇಸ್ ಎ ಫಿಕ್ಸ್ಡ್ ಅಸೆಟ್ಸ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇಸ್ ಎ ಫಿಕ್ಸ್ಡ್ ಅಸೆಟ್ಸ್, plant and machinery is a fixed assets, and investment is also fixed asset ಗೆ ಸೇರಿಸ್ಬಿಟ್ಟಿದ್ವಿ. ನೆಕ್ಸ್ಟ್ ಕರೆಂಟ್ ಅಸೆಟ್ಸ್ ಗೆ ಏನೇನ್ ಬರುತ್ತೆ? ವಾಟ್ ಆರ್ ದ ಐಟಮ್ ಯು ಸಪೋಸ್ ಟು ಟೇಕ್ ಆನ್ ಕರೆಂಟ್ ಅಸೆಟ್ಸ್? ಕರೆಂಟ್ ಅಸೆಟ್ಸ್ ಈಗ ಏನೇನ್ ಬರುತ್ತೆ ಅಂತ ನೋಡೋಣ. ಸೊ ಕರೆಂಟ್ ಅಸೆಟ್ಸ್ ಡೆಟಾಸ್ ಇದರ. ಸೊ ಇನ್ನೊಂದು ಐಟಮ್ ಬರ್ದಿಲ್ಲ, ನಾವು ಬರೀತೀನಿ, ನಾನು ಹೇಳ್ತೀನಿ. ನಾನು ಡೆಟಾರ್ಸ್, ಸನ್ರಿ ಡೆಟಾರ್ಸ್ ಅಂತ ಇದ್ದಾರೆ. ಸೊ ಸನ್ರಿ ಡೆಟಾರ್ಸ್ ಅಂದ್ರೆ ಒಂದೇ, ಡೆಟಾರ್ಸ್ ಅಂದ್ರೆ ಒಂದೇ. ಸೊ ಸನ್ರಿ ಡೆಟಾರ್ಸ್ ಇದ್ದಾರೆ. ಸೊ ಸನ್ರಿ ಡೆಟಾರ್ಸ್ ಅಮೌಂಟ್ ಎಷ್ಟಿದೆ? 25,000 ಇದೆ. ಸೊ ಸನ್ರಿ ಡೆಟಾರ್ಸ್ ಅಮೌಂಟ್ ಎಷ್ಟಿದೆ? 25,000 ಇದೆ. ಕರೆಂಟ್ ಅಸೆಟ್ಸ್ ಅಲ್ಲಿ ಸನ್ರಿ ಡೆಟಾರ್ಸ್ ಇಸ್ ಒನ್ ಐಟಮ್. ಸೊ ಡೆಟಾರ್ಸ್ ಆದ್ಮೇಲೆ ಕ್ಯಾಶ್ ಇನ್ ಹ್ಯಾಂಡ್ ಇದೆಯಾ? ಸೊ ಕ್ಯಾಶ್ ಇನ್ ಹ್ಯಾಂಡ್ ಇದೆ. ಕ್ಯಾಶ್ ಇನ್ ಹ್ಯಾಂಡ್ ಇಸ್ 10,000. ಕ್ಯಾಶ್ ಇನ್ ಹ್ಯಾಂಡ್ ಇಸ್ 10,000. ಪ್ರಾಬ್ಲಮ್ ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ 10,000 ಇದೆ. ನೆಕ್ಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್, ಕ್ಲೋಸಿಂಗ್ ಸ್ಟಾಕ್ ಇದೆ. ಆಬ್ವಿಯಸ್ಲಿ ಕ್ಲೋಸಿಂಗ್ ಸ್ಟಾಕ್ ಇರಲೇಬೇಕು. ಎಷ್ಟು? 40,000. ನೆಕ್ಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್. ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಇಲ್ಲ, ಬ್ಯಾಂಕ್ ಅಂತ ಇದೆ. ಸೊ ಬೋತ್ ಆರ್ ಸೇಮ್, ಎರಡು ಒಂದೇ. ಸೊ ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟು ಬರೀತೀರಾ? 10,000. ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟು? 10,000. ಸೊ ಇನ್ಯಾವ್ದಾರ ಕರೆಂಟ್ ಅಸೆಟ್ಸ್ ಇದೆ ನೋಡ್ಬೋದು. ನೋಡಿ, ಯಾವ್ದೋ ಎರಡು ಐಟಮ್ ಬಿಟ್ಬಿಟ್ಟಿದೀವಿ ನಾವು. ಯಾವ್ದು ಹೇಳಿ? ಬಿಲ್ಸ್ ರಿಸೀವಬಲ್ ಮತ್ತೆ ಬಿಲ್ಸ್ ಪೇಯಬಲ್. ಇವೆರಡು ಐಟಮ್ ನ ಬಿಟ್ಬಿಟ್ಟಿದೀವಿ. ಆಲ್ಮೋಸ್ಟ್ ಎಲ್ಲ ತಗೊಂಡಿದೀವಿ. ಬಿಲ್ಸ್ ರಿಸೀವಬಲ್ ಕರೆಂಟ್ ಅಸೆಟ್ಸ್. ಬಿಲ್ಸ್ ರಿಸೀವಬಲ್ ಎಲ್ಲಿ ಬರೀತೀರಾ ನೀವು? ಕರೆಂಟ್ ಅಸೆಟ್ಸ್ ಕಡೆ ಬರೀತೀರಾ. ಸೊ ಬಿಲ್ಸ್ ರಿಸೀವಬಲ್ ಕರೆಂಟ್ ಅಸೆಟ್ಸ್ ಆದ್ರೆ, ಬಿಲ್ಸ್ ಪೇಯಬಲ್ ಈ ಕಡೆ ಬರುತ್ತೆ, ಕರೆಂಟ್ ಲಯಬಿಲಿಟಿ ಇಲ್ಲಿ ಬರುತ್ತೆ. ಸೊ ಅಲ್ಲೊಂದು ಬರೀತೀರಾ. ಬಿಲ್ಸ್ ರಿಸೀವಬಲ್ ಇಸ್ ಕರೆಂಟ್ ಅಸೆಟ್ಸ್, ಇದು ಲಯಬಿಲಿಟಿ ಕಡೆ ಬರೀತೀರಾ. ಅದನ್ನ ಬಿಲ್ಸ್ ಪೇಯಬಲ್. ಬಿಲ್ಸ್ ಪೇಯಬಲ್ ಇಸ್ 5,350. ಬಿಲ್ಸ್ ಪೇಯಬಲ್ ಇಸ್ 5,350. ಬಿಲ್ಸ್ ರಿಸೀವಬಲ್ ಇಸ್ 6,500. 6,500. ಸೊ ಈಗ ನಾವು ಬ್ಯಾಲೆನ್ಸ್ ಕಡೆ ಬಂದ್ಬಿಡೋಣ. ಸೊ ಬ್ಯಾಲೆನ್ಸ್ ಆಗುತ್ತೆ. ಟೋಟಲ್ ಮಾಡಿ, ಕಮಾಂಡ್ ಟೋಟಲ್ ಇಟ್. ಎನಿ ಐಟಮ್ ವಿ ಲೆಫ್ಟ್? ಎದ್ರ ಬಿಟ್ಟಿದೀವ? ಎನಿ ಐಟಮ್ ವಿ ಲೆಫ್ಟ್? ಎನಿ ಐಟಮ್ ವಿ ಲೆಫ್ಟ್ ಅಂತ ಕೇಳ್ತಾ ಇದ್ದೀನಿ. $1,58,750. ಎರಡು ಕಡೆನೂ ಸೇಮ್ ಬರುತ್ತಾ? ಬೋತ್ ದ ಸೈಡ್, ಎಸ್ ಆರ್ ನೋ? ಎರಡು ಕಡೆನೂ ಸೇಮ್ ಬರುತ್ತಾ ಅಂದೆ. $1,58,750. Is that right? 1,58,750. ಎಸ್, 1,58,750. ಸೊ ಎರಡು ಕಡೆ ಬ್ಯಾಲೆನ್ಸ್ ಆಯ್ತು. ಸೊ ಒನ್ ಥಿಂಗ್ ಯು ಕ್ಯಾನ್ ನೋ, ಗೊತ್ತಾಗಿದೆ ಏನು ಅಂತಂದ್ರೆ ಯಾವ್ಯಾವ ಐಟಮ್ ಎಲ್ಲೆಲ್ಲಿ ಬರೀಬೇಕು ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಾಯ್ತು. ಓಕೆ, ವಿ ಮೂವ್ ಆನ್ ಟು ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಮಾಡ್ಬಿಡೋಣ. ಸೊ ಇನ್ನೊಂದು ಪ್ರಾಬ್ಲಮ್ ಮಾಡಿದ್ರೆ ಅಟ್ಲೀಸ್ಟ್ ಇನ್ನು ಹೊಸ ಐಟಮ್ ಏನಾದ್ರು ಅದ್ರಲ್ಲಿ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಒನ್ ಮೋರ್ ಪ್ರಾಬ್ಲಮ್. ಸೊ ಟುಡೇ ಸೆಷನ್ಸ್ ನಾನು ಅಲ್ಲಿಗೆ ಇದು ಮಾಡ್ಬಿಡ್ತೀನಿ. ಸೊ ಒನ್ ಮೋರ್ ಐಟಮ್ ಇಸ್ ದೇರ್, ವಿಲ್ ಚೆಕ್ ಇಟ್ ಔಟ್. ಸೊ ನೋಡೋಣ, ನೀವೇ ಹೇಳ್ತೀರಾ. ಕ್ಯಾಪಿಟಲ್ ಆಸ್ ಯು ನೋ ನೀವೇ ಮಾಡ್ಬೋದು. ಯಾವ ಐಟಮ್ ಹೊಸದು? ಒಂದೆರಡು ಮೂರು ಹೊಸ ಐಟಮ್ ಬಂದಿದೆ. ಸೊ ಕ್ಯಾಪಿಟಲ್ ಲಯಬಿಲಿಟಿ ಸೈಡ್ ಬರೀತೀರಾ. ಡ್ರಾಯಿಂಗ್ಸ್ ಮೈನಸ್ ಮಾಡಬೇಕು. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಫಿಕ್ಸ್ಡ್ ಅಸೆಟ್ಸ್, ಮಿಷನರಿ ಫಿಕ್ಸ್ಡ್ ಅಸೆಟ್ಸ್, ಫರ್ನಿಚರ್ ಫಿಕ್ಸ್ಡ್ ಅಸೆಟ್ಸ್, ಮೋಟಾರ್ ವ್ಯಾನ್ ಫಿಕ್ಸ್ಡ್ ಅಸೆಟ್ಸ್, ಕ್ಯಾಶ್ ಇನ್ ಹ್ಯಾಂಡ್ ಕರೆಂಟ್ ಅಸೆಟ್ಸ್. BOD ಅಂತ ಅಂದ್ರೆ ಬ್ಯಾಂಕ್ ಓವರ್ ಡ್ರಾಫ್ಟ್.
BOD ಅಂತಂದ್ರೆ ಏನ್ ಹೇಳಿ, ಬ್ಯಾಂಕ್ ಓವರ್ ಡ್ರಾಫ್ಟ್. ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತಂದ್ರೆ ಕರೆಂಟ್ ಲಯಬಿಲಿಟಿ ಸೈಡ್ ಅಲ್ಲಿ ಬರೀಬೇಕು ಅದನ್ನ ನೀವು. ನೆಕ್ಸ್ಟ್ ಇಸ್ ಸನ್ರಿ ಡೇಟಾಸ್ ಕರೆಂಟ್ ಅಸೆಟ್ಸ್, ಬಿಲ್ಸ್ ರಿಸೀವಬಲ್ ಕರೆಂಟ್ ಅಸೆಟ್ಸ್, ಬಿಲ್ಸ್ BR ಅಂತಂದ್ರೆ ಬಿಲ್ಸ್ ರಿಸೀವಬಲ್. BR ಅಂದ್ರೆ ಏನ್ ಹೇಳಿ, ಬಿಲ್ಸ್ ರಿಸೀವಬಲ್. ಅದು ಕೂಡ ಕರೆಂಟ್ ಅಸೆಟ್ಸ್. BP ಅಂದ್ರೆ ಬಿಲ್ಸ್ ಪೇಯಬಲ್. ಸನ್ರಿ ಕ್ರೆಡಿಟರ್ಸ್ ಲಯಬಿಲಿಟಿ, ಬಿಲ್ಸ್ ಪೇ BP ಕೂಡ ಲಯಬಿಲಿಟಿ. ಲೋನ್ಸ್ ಕ್ರೆಡಿಟ್ ಅಂತ ಅವ್ರು ಹೇಳಿದ್ದಾರೆ, ಲಯಬಿಲಿಟಿ. ಲೋನ್ಸ್ ಕಡೆ ಬರಬೇಕು, ಲಯಬಿಲಿಟಿ ಕಡೆ ಬರೀಬೇಕು. ಇನ್ವೆಸ್ಟ್ಮೆಂಟ್ ಅಸೆಟ್. ನೆಟ್ ಪ್ರಾಫಿಟ್ ಏನ್ ಮಾಡ್ಬೇಕಂತ ನಿಮಗೆ ಗೊತ್ತಿದೆ, ಕ್ಯಾಪಿಟಲ್ ಗೆ ಆಡ್ ಮಾಡಬೇಕು. ಕ್ಲೋಸಿಂಗ್ ಸ್ಟಾಕ್ ಅಸೆಟ್ ಸೈಡ್ ಬರೀತೀರಾ. ಸೊ ಲೆಟ್ಸ್ ಲುಕ್ ಇನ್ ಟು ದಟ್ ಒನ್. ಕ್ಯಾಪಿಟಲ್ ಎಷ್ಟು ಈ ಲೆಕ್ಕದಲ್ಲಿ, 50,000. The capital is 50,000. Net profit is 22,000. Net profit ಎಷ್ಟು 22,000. ಸೊ ಎರಡು ಆಡ್ ಮಾಡಿದಾಗ 72,000. If you add both, that's become 72,000 minus drawings. So ಎಷ್ಟು ಬರುತ್ತೆ, 72 ಎರಡು ಆಡ್ ಮಾಡಿದಾಗ 62,000 ಆಗುತ್ತೆ. ಸೊ 50,000 ಟು ಕ್ಯಾಪಿಟಲ್ ಇತ್ತು, ಪ್ರಾಫಿಟ್ 22,000. ಅದೆಲ್ಲ 10,000 ಎತ್ಕೊಂಡಿದ್ದಾರೆ, ಅಂದ್ರೆ ಅವ್ನ ಕ್ಯಾಪಿಟಲ್ ಎಷ್ಟು ಮಾತ್ರ ಇದೆ, ಇನ್ನು ಅಲ್ಲಿ 62,000 ಇದೆ ಅಂತ ಅರ್ಥ. ನೆಕ್ಸ್ಟ್ ಲಯಬಿಲಿಟಿ ಸೈಡ್ ಇನ್ನೊಂದು ಯಾವ್ಯಾವ ಬರುತ್ತೆ ಅಂತ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಕ್ರೆಡಿಟಾರ್ಸ್ ಇದಾರೆ, ಸಂಡೇ ಕ್ರೆಡಿಟರ್ಸ್ ಅಂತ ಇದಾರಲ್ಲ, ಎಷ್ಟಿದೆ, 9,000 ಇದೆ. ನೆಕ್ಸ್ಟ್ ಬಿಲ್ಸ್ ಪೇಯಬಲ್ ಇದೆ, BP ಇದೆ ಅಲ್ವಾ, ಬಿಲ್ಸ್ ಪೇಯಬಲ್ ಕೂಡ ಇದೆ. ಎಷ್ಟು, ದಟ್ ಈಸ್ 5,000. ಬಿಲ್ಸ್ ಪೇಯಬಲ್ ಇಸ್ ಆಲ್ಸೋ 5,000 ಇದೆ ಅಂತ ಅಲ್ಲಿ ಗೊತ್ತಾಯ್ತು. ನೆಕ್ಸ್ಟ್ ಅದಲ್ದಲೆ ಕೆಲವೊಂದು ಐಟಮ್ ಬರೀ ನೋಡಿ ಇಲ್ಲಿ, BOD ಅಂದ್ರೆ ಬ್ಯಾಂಕ್ ಓವರ್ ಡ್ರಾಫ್ಟ್. ಬ್ಯಾಂಕ್ ಓವರ್ ಡ್ರಾಫ್ಟ್ ಕೂಡ ಇದೆ. ಸೊ ದಟ್ ಈಸ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಇಸ್ 4,000. ಬ್ಯಾಂಕ್ ಓವರ್ ಡ್ರಾಫ್ಟ್ ಇಸ್ 4,000. ಬ್ಯಾಂಕ್ ಓವರ್ ಡ್ರಾಫ್ಟ್ ಎಷ್ಟಿದೆ, 4,000 ಇದೆ. ಸೊ ಅದನ್ನು ಕೂಡ ಬರಿತಾ ಇದ್ದೀನಿ ನಾನು. BOD ಆದ್ಮೇಲೆ ನೆಕ್ಸ್ಟ್ ಲೋನ್ಸ್ ಅಂತ ಒಂದಿದೆ, ಲೋನ್ಸ್ ಕ್ರೆಡಿಟ್ ಅಂತ ಇದೆ. ಸೊ ಲೋನ್ಸ್ ಕ್ರೆಡಿಟ್ ಅಂತಂದ್ರೆ ಲೋನ್ಸ್ ತಗೊಂಡಿದ್ರೆ ಅದು ಕ್ರೆಡಿಟ್ ಅಂತ ಆಗಿರೋದಕ್ಕೆ ಕೆಲವೊಂದ್ಸಲ ಇವರು ಲೋನ್ಸ್ ಕೊಡ್ಬೋದು ಅಥವಾ ಇವರು ಲೋನ್ಸ್ ತಗೋದು. CR ಅಂತ ಕೊಟ್ಟಾಗ ಅದು ಲಯಬಿಲಿಟಿ ಸೈಡ್ ಅಲ್ಲಿ ಅದನ್ನ ಬರೀತೀರಾ. ದಟ್ ಈಸ್ 6,000. ಲಯಬಿಲಿಟಿ ಎಷ್ಟು ಬರ್ತಿರೋದು, 6,000 ಆಯ್ತು. ಸೊ ಲಯಬಿಲಿಟಿ ಸೈಡ್ ಅಲ್ಲಿ ಇರೋದೆಲ್ಲ ಬರ್ದಾಗಿದೆ ನಾವು ಈಗ. ಸೊ ಅಸೆಟ್ಸ್ ಈ ಕಡೆ ಬರೋಣ. ಅಸೆಟ್ ಸೈಡ್ ಅಲ್ಲಿ ಫಿಕ್ಸೆಡ್ ಅಸೆಟ್ಸ್ ಅಂತ ಇರೋದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಷ್ಟಿದೆ, 20,000. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಷ್ಟು, 20,000. ನೆಕ್ಸ್ಟ್ ಮಿಷನರಿ ಅಂತಾನೆ ಇದೆ. ಸೊ ವಿಲ್ ರೈಟ್ ಮಿಷನರಿ. ಸೊ ಮಿಷನರಿ ಈಸ್ 18,000. ಮಿಷನರಿ ವ್ಯಾಲ್ಯೂ ಎಷ್ಟು, 18,000. ನೆಕ್ಸ್ಟ್ ಫರ್ನಿಚರ್ ಕೂಡ ಇದೆ. ಫರ್ನಿಚರ್ ಎಷ್ಟಿದೆ, 5,000 ಇದೆ. ವಿಲ್ ರೈಟ್ 5,000 ಫರ್ನಿಚರ್ ವ್ಯಾಲ್ಯೂ. ಸೊ ಅದು ಬಿಟ್ರೆ ಗುಡ್ ವಿಲ್ ಇಲ್ಲ ಈ ಸಲ. ಸೊ ಈ ಪ್ರಾಬ್ಲಮ್ ಅಲ್ಲಿ ಯಾವ್ದೇ ರೀತಿ ಗುಡ್ ವಿಲ್ ಇಲ್ಲ. ಮೋಟಾರ್ ವ್ಯಾನ್ ಅಂತ ಇದೆ ಈ ಸಲ. ಏನಿದೆ ಹೇಳಿ, ಮೋಟಾರ್ ವ್ಯಾನ್ ಕೂಡ ಎಲ್ಲಿ ಬರೀತಾರೆ ಹೇಳಿ, ಫಿಕ್ಸೆಡ್ ಅಸೆಟ್ಸ್. ಮೋಟಾರ್ ವ್ಯಾನ್ ಕೂಡ ಏನಿದೆ, ಫಿಕ್ಸೆಡ್ ಅಸೆಟ್ಸ್. ವಿಲ್ ರೈಟ್ ಮೋಟಾರ್ ವ್ಯಾನ್ ಆಸ್ ಅ ಫಿಕ್ಸೆಡ್ ಅಸೆಟ್ಸ್. ದಟ್ ಈಸ್ 12,000. ಮೋಟಾರ್ ವ್ಯಾನ್ ಇಸ್ 12,000. ಸೊ ಅದು ಬಿಟ್ರೆ ಸೊ ಎಲ್ಲ ತಗೊಂಡಂಗಾಗಿದೆ ನಾವು ಫಿಕ್ಸೆಡ್ ಅಸೆಟ್ಸ್ ಅಲ್ಲಿ. ಇನ್ವೆಸ್ಟ್ಮೆಂಟ್ ಅಂತ ಒಂದಿದೆ. ಸೊ ಇನ್ವೆಸ್ಟ್ಮೆಂಟ್ ಇಸ್ 10,000. ಇನ್ವೆಸ್ಟ್ಮೆಂಟ್ ವಿ ಹ್ಯಾವ್ ಟು ರೈಟ್ 10,000. ಸೊ ಇನ್ವೆಸ್ಟ್ಮೆಂಟ್ ನ ಬರೆದಿದೆ. ಸೊ ದೀಸ್ ಆರ್ ದ ಫಿಕ್ಸೆಡ್ ಅಸೆಟ್ಸ್. ಇಷ್ಟು ಫಿಕ್ಸೆಡ್ ಅಸೆಟ್ಸ್ ನ ತಗೊಂಡಿದೀವಿ. ನೆಕ್ಸ್ಟ್ ಕರೆಂಟ್ ಅಸೆಟ್ಸ್ ಯಾವ್ದಿದೆ, ಆಸ್ ಯೂಶುವಲ್ ಕ್ರೆಡಿಟ್ ಡೇಟಾಸ್ ಇದ್ದೇ ಇರ್ತಾರೆ. ಸೊ ನೋಡಿ ಸಂಡೇ ಡೇಟಾಸ್ ಇದಾರಲ್ಲ, ಅದು ಎಷ್ಟು, 6,000. ಕ್ಯಾಶ್ ಇನ್ ಹ್ಯಾಂಡ್ ಇದೆಯಾ, ಕ್ಯಾಶ್ ಇನ್ ಹ್ಯಾಂಡ್ ಇದೆ ಎಷ್ಟು, 2,000. ಕ್ಯಾಶ್ ಇನ್ ಹ್ಯಾಂಡ್ ಇಸ್ 2,000 ಇದೆ. ಸೊ ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಬಿಟ್ರೆ ಕ್ಯಾಶ್ ಅಟ್ ಬ್ಯಾಂಕ್. ಕ್ಯಾಶ್ ಇನ್ ಹ್ಯಾಂಡ್ ಮಾತ್ರ ಇದೆ, ಬ್ಯಾಂಕ್ ಅಂತಾನು ಇಲ್ಲ. ಸೊ ಕ್ಯಾಶ್ ಅಟ್ ಬ್ಯಾಂಕ್ ಇಲ್ಲ ಈ ಸಲ. ಸೊ ಕ್ಯಾಶ್ ಅಟ್ ಬ್ಯಾಂಕ್ ಇಲ್ಲ. ಕ್ಲೋಸಿಂಗ್ ಸ್ಟಾಕ್ ಇದೆ. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ, 9,000 ಇದೆ. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ, 9,000 ಇದೆ. ಮತ್ತೆ BR ಬಿಲ್ಸ್ ರಿಸೀವಬಲ್ ಇದೆ ನೋಡಿ ಇಲ್ಲಿ. BR ಎಷ್ಟಿದೆ, 4,000 ಬಿಲ್ಸ್ ರಿಸೀವಬಲ್ ಇದೆ. ಸೊ ಇದು ಅಸೆಟ್ ಸೈಡ್ ಬರುವಂತದ್ದು. ಅದು ಬಿಟ್ಟು ನಾವು ಯಾವ ಐಟಮ್ ತಗೊಂಡಿಲ್ಲ ಅಂದ್ರೆ ಎಲ್ಲ ತಗೊಂಡಾಗಿದೆ. ಸೊ ಆಲ್ಮೋಸ್ಟ್ ವಿ ಹ್ಯಾವ್ ಟೇಕನ್ ಆಲ್ ದ ಐಟಮ್ಸ್. ಸೊ ದಟ್ಸ್ ವಾಟ್. ಸೊ ಟೆಲ್ ಮಿ ದ ಬ್ಯಾಲೆನ್ಸ್ ನೌ. ಸೊ ಬ್ಯಾಲೆನ್ಸ್ ಎಷ್ಟು ಅಂತ ಹೇಳಿ. ಸೊ ಕರೆಕ್ಟ್ ಆಗಿ ಬರೋದು, ಎರಡು ಸೈಡ್ ಹೇಳ್ಬೇಕು. ಎರಡು ಸೈಡ್ ಕರೆಕ್ಟ್ ಇದೆಯಾ ತಪ್ಪಿದೆಯಾ ಅಂತ ಅಲ್ಲ ಗೊತ್ತಾಗುತ್ತೆ ನಮಗೆ. ಸೊ ಬ್ಯಾಲೆನ್ಸ್ ಇಸ್ ಸೊ 71, 90, 71, 80, 86. ನಾನು ಟೋಟಲ್ ಮಾಡಿದೆ 86 ಬಂತು. ಸೊ ಈ ಕಡೆ ಟೋಟಲ್ ಮಾಡಿದ್ರೆ 23, 43, 55, 65, 75,
86. Yes, both the side we got the same answer. This is balanced. So these are the things. ಇಷ್ಟು ನಿಮ್ಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುವಂತದ್ದು.